ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯ ಗೊಂದಲಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಗುರೂಜಿ ಅವರು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರೂಜಿ ಇನ್ನು ಇವತ್ತು ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಈ ವಾರದ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಸಮಯದ ಅಭಾವ ಜಾಸ್ತಿ ಇರೋದ್ರಿಂದ ಕಾಯ್ತಾ ಇರ್ತಾರೆ ರಾಶಿ ಭವಿಷ್ಯಕ್ಕೆ. ಮೊದಲನೇದಾಗಿ ಹೋಗ್ಬಿಡ ನಮ್ಮ ಮೊದಲನೇ ರಾಶಿ ಮೇಷ ರಾಶಿ. ಈ ರಾಶಿಯವರಿಗೆ ಈ ವಾರದ ಭವಿಷ್ಯ ಯಾವ ರೀತಿ ಇದೆ? ಖಂಡಿತ ಹೋಗಮ್ಮ. ಯಾಕಂದರೆ ಮೇಷರಾಶಿಯವ್ರಿಗೆ ನೋಡಿ, ಕುಜ ಅಧಿಪತಿ ಇರ್ತಾನೆ, ಮಂಗಳ ಗ್ರಹ ಅಧಿಪತಿ. ಈ ವಾರದಲ್ಲಿ ಈ ದಿನ ನೀವೇನು ಮಾಡಬೇಕು ಅಂದರೆ ಚಂದ್ರನ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ. ಈ ಭಾನುವಾರ ದಿನ ಮೊದಲನೇ ದಿನವೇ ಭಾನುವಾರ ದಿನ ಸಾಯಂಕಾಲ ಚಂದ್ರ ದರ್ಶನ ಮಾಡ್ತಕ್ಕಂಥದ್ದು ಪಾಡ್ಯದಲ್ಲಿ ತಿಥಿ. ಚಂದ್ರ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಿಧಾನವಾಗಿ ನೋಡ್ತಕ್ಕಂಥದ್ದು ಮಾಡಿ. ಈ ವಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು, ಯೋಚನೆ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಅದರಲ್ಲೂ ಯಾರು ಅತಿಯಾಗಿ ಪ್ರೀತಿಸಿರ್ತೀರಿ ಅವರಿಂದ ನಿಮಗೆ ನೋವಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಿಂತೆ ಬೇಡ, ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಕೊಡಿ. ಅಂದರೆ ನೀವು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನು ಮಾಡಬೇಕು ಮಾಡಿ, ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಅದರಲ್ಲೂ ಯುವತಿಯರಿಗೆ ನಾನು ಹೇಳೋದು, ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಗಮನ ಕೊಡಿ. ಸೂಕ್ಷ್ಮ ಪ್ರದೇಶಗಳು ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗದಲ್ಲಿ ವೈರಾಣುಗಳು ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಗುರುಜಿ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಮಕ್ಕಳು ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗೌರಿಬಿದನೂರಿಂದ ಮೇಡಮ್. ಗೌರಿಬಿದನೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಾಯ್ತು ಮೇಡಮ್, ಆನಂದ್ ಅಂತ. ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡಿ? ಗೌರಿಬಿದನೂರಿಂದನಾ? ಹಾ, ಗೌರಿಬಿದನೂರು. ಏನು ಹೆಸರು ತಾಯಿ? ನೇತ್ರಾವತಿ ಅಂತ ನಮ್ದು. ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಹೆಸರೇನಮ್ಮ? ನೇತ್ರ ಆನಂದ್ ಅಂತ. ಆನಂದ್. ಏನು ಕೇಳಬೇಕಾಯ್ತು ಆನಂದ್ಗೆ? ಮದ್ವೆ ಬಗ್ಗೆ ಕಮ್ಮಿ, ಯಾವ ಕಡೆ ಹೋದ್ರೆ ಯಾಕೋ ಸೆಟ್ ಆಗ್ತಲ್ಲ ಕಮ್ಮಿ, ಅದ್ರ ಬಗ್ಗೆ ಕೇಳ್ಬೇಕು. ಖಂಡಿತ ಅಮ್ಮ. ಆನಂದ್ಗೆ ನೋಡಿ, ಋಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ಬರುತ್ತೆ ಆನಂದ್ಗೆ. ಹಾ, ಆ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥ ಈಗ ಹಿಂದೆ ಒಂದು ಸಂಬಂಧ ಬಂದು ಕ್ಯಾನ್ಸಲ್ ಆಯ್ತಾ? ಹಾ, అవును ಕಮ್ಮಿ. ಹತ್ರಕ್ಕೆ ಬಂದು ಇನ್ನೇನು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಕ್ಯಾನ್ಸಲ್ ಆಗಿದೆಯಲ್ಲ? ಹಾ, ಸರಿ ಸರಿ. ಆಮೇಲೆ ಆನಂದ್ಗೆ ಯಾವ್ದಾದ್ರು ರಕ್ತ ಸಂಬಂಧದಲ್ಲಿ ಒಂದು ಸಂಬಂಧ ಕೂಡ ಬಂದು ಅದು ಕ್ಯಾನ್ಸಲ್ ಆಗಿ ದೂರ ಹೋಗಿದೆಯಾ? ಹಾ, ಹೌದು ಕಮ್ಮಿ. ಅವ್ರ ನಮ್ಮ ಮಾವನ ಮಗಳೇ. ಓಕೆ, ಆಗಲಿ. ಆನಂದ್ಗೆ ಹೇಳಿ, ನೀವು ಬನ್ನಿ ಗಿಡ ಎಲ್ಲಾದ್ರೂ ಬನ್ನಿ ಮರ ಇದ್ರೆ ಹಾ ಕಮ್ಮಿ. 3 ಮಂಗಳವಾರ ಬನ್ನಿ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು, ಆಲಿಂಗನ ಮಾಡ್ತಕ್ಕಂಥದ್ದು, ದಬ್ಕೊಳ್ತಕ್ಕಂಥದ್ದು ಮರಕ್ಕೆ ಹಾ, ನಮಸ್ಕಾರ ಮಾಡ್ಕೊಂಡು ಬರಕ್ಕೆ ಹೇಳಿ. ಖಂಡಿತವಾಗೂ ಒಳ್ಳೆ ಫಲ ಸಿಗುತ್ತೆ, ಒಳ್ಳೆ ಜೋಡಿ ಸಿಗ್ತಕ್ಕಂಥದ್ದು ಆಗುತ್ತೆ. ಒಳ್ಳೇದಾಗ್ಲಿ. ಮಗಳ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಬೇಗ ಕೇಳಿ, ಸಮಯದ ಅಭಾವ ಇದೆ. ಇನ್ನು ರಾಶಿ ಫಲಕ್ಕೆ ಹೋಗ್ಬೇಕು ನಾನು. ನಿಮ್ಮ ಮಗಳ ಹೆಸರು ಹೇಳಿ. ನಿಮ್ಮ ಮಗಳ ಹೆಸರು ಹೇಳಿ. ವಂದನ ಅಂತ. ಆಯ್ತು, ಏನ್ ಕೇಳ್ಬೇಕಾಯ್ತು ವಂದನ ಬಗ್ಗೆ? ಅದೇ ಮದ್ವೆ ಸೆಟ್ ಮಾಡಿದ್ವಿ ಸ್ವಾಮಿ. ರಾಜಶೇಖರ್ ಅಂತ ಹುಡುಗನ ಹೆಸರು. ಚೆನ್ನಾಗ್ ಬಾಳ್ತಾರ ಅಂತ ಕೇಳ್ಬೇಕಾಯ್ತು. ಇವಾಗೆಲ್ಲ ಎಂಗೇಜ್ಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಇನ್ನು ಎಂಗೇಜ್ಮೆಂಟ್ ಇಲ್ಲ ಸ್ವಾಮಿ. ವಂದನದು ಮೃಗಶಿರ ನಕ್ಷತ್ರನಾ? ಹಾ ಸ್ವಾಮಿ. ಇದರಲ್ಲಿ ಋಷಭ ರಾಶಿ, ಇದು ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ ಬಂದಿದೆಯಾ? ಹಾ ಸ್ವಾಮಿ. ಓಕೆ, ಏನು ತೊಂದರೆ ಇಲ್ಲ. ಮದುವೆಗೆ ಮುಂಚೆ ಅಂದ್ರೆ 1 ತಿಂಗಳು 30 ದಿನದ ಮುಂಚೆ, ಇಲ್ಲ ಮದುವೆ ಆದ್ಮೇಲೆ 30 ದಿನಕ್ಕೆ ಇಬ್ರಿಗೂ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ವಂದನಾಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯೂಟ್ರಸ್ ಪ್ರಾಬ್ಲಮ್ ಇರ್ತದೆ ಅವಳಿಗೆ, ಪೀರಿಯಡ್ಸ್ ಪ್ರಾಬ್ಲಮ್, PCOD. ಒಂದು ಸ್ವಲ್ಪ ನೋಡ್ಕೊಳಕ್ ಹೇಳಿ ಅವಳಿಗೆ. ಆರೋಗ್ಯದಲ್ಲಿ ತಲೆನೋವು ಕಾಣಿಸ್ಕೊಳ್ತಕ್ಕಂಥದ್ದು ಪೀರಿಯಡ್ ಸಮಯದಲ್ಲಿ, ಬ್ಯಾಕ್ ಪೇನ್ ಬರ್ತಕ್ಕಂಥದ್ದು, ಕಾಲುಗಳು ನೋವು ಬರ್ತಕ್ಕಂಥದ್ದು ಅವಳಿಗೆ ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅವಳಿಗೆ ಎಲ್ಲಾದ್ರೂ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಸ್ಕಂದನ ಆಲಯದಲ್ಲಿ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಕಳಿಸ್ಕೊಡಿ ಒಂದ್ಸಲಿ. ಒಳ್ಳೇದಾಗ್ಲಿ, ಒಳ್ಳೇದಾಗುತ್ತೆ. ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳು, ಯಾವುದೇ ರೀತಿಯ ಗೊಂದಲಗಳು ಇದ್ರೆ ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಜಿ, ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಮತ್ತೆ ಮಿಥುನ ರಾಶಿ, ಈ 2 ರಾಶಿಯವರಿಗೆ ಈ ವಾರದ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಬೋದಾ? ಖಂಡಿತಮ್ಮ. ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಶುಕ್ರನೇ ಅಧಿಪತಿ ಇರ್ತಕ್ಕಂಥದ್ದು. ಈ ವಾರದಲ್ಲಿ ತುಂಬ ಅತಿರೇಕವಾಗಿರ್ತಕ್ಕಂಥ ಧನಲಾಭ ಆಗ್ತಕ್ಕಂಥದ್ದು ಆಗುತ್ತೆ.
ಸ್ವಲ್ಪ ಕೈ ಹಾಕಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಕು ಹೋಗಬೇಡಿ. ಯಾಕಂದರೆ ಶುಕ್ರನೇ ನಿಮ್ಗೆ ಅಧಿಪತಿ ಇರೋದ್ರಿಂದ ತುಂಬ ಚೆನ್ನಾಗಾಗ್ತದೆ. ಲ್ಯಾಂಡ್ ತೊಗೊಳ್ತಕ್ಕಂಥದ್ದು, ಸೈಟ್ಗಳು ಖರೀದಿ ಮಾಡ್ತಕ್ಕಂಥದ್ದು, ಎಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಿಮಗೆ ಅನಿವಾರ್ಯವಾಗಿ ಹಣ ಬರ್ತಕ್ಕಂಥದ್ದು ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು ಮಾಡಿ. ಯಾಕಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಈ ತುಲಾರಾಶಿಯವರು ವೃಷಭ ರಾಶಿಯವರು ಹೋಗಿದಾಗ ಖಂಡಿತವಾಗೂ ಅದು ಫಲ ಬರುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ನಾನು ತಿಳಿಸ್ತೀನಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಯಾಕೆ ಅನುಷ್ಠಾನಗಳು ಇಷ್ಟು ಪ್ರಾಮುಖ್ಯತೆ ಕೊಡಬೇಕು, ಆ ಪರಮಾತ್ಮನಲ್ಲಿ ಏನಿದೆ, ಈ ದಶಾವತಾರಗಳಲ್ಲಿ ಲಕ್ಷ್ಮೀ ನರಸಿಂಹ ಅವತಾರದ ಯಾವ ರೀತಿ ಇದೆ ಅದ್ರ ಫಲ ಅಂತಕ್ಕಂಥದ್ದು ಮುಂದೆ ತಿಳಿಸ್ತಾ ಹೋಗ್ತೀನಿ. ಈಗ ಸಮಯದ ಅಭಾವ ಆಗಿರೋದ್ರಿಂದ ಆ ರೀತಿ ತಿಳಿಸೋಕ್ಕಾಗ್ತಾ ಇಲ್ಲ. ಇನ್ನು ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಅತಿರೇಕವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಇನ್ನು ಮಿಥುನ ರಾಶಿಗೆ ಬಂದಾಗ ಈ ವಾರದಲ್ಲಿ ವಕ್ರದಲ್ಲಿ ಗುರು ಇರ್ತಕ್ಕಂಥದ್ದು, ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು, ಹಾಗೆ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಆರ್ದ್ರ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಕಾಲು ಕೈಗೆ ಏಟು ಮಾಡ್ಕೊಳ್ತಕ್ಕಂಥದ್ದು, ಅಪಘಾತ ನಡೀತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡಿದಾಗ ವಿಶೇಷವಾಗಿ ಸ್ವಲ್ಪ ನಿಧಾನ ಮಂದವಾಗಿರ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ದೂರ ಪ್ರಯಾಣ ಸ್ವಲ್ಪ ವರ್ಜಿಸಿ ಅಂತ ಹೇಳುತ್ತೆ ಶಾಸ್ತ್ರ. ಗುರುಜಿ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣಮ್ಮ ಬೇಗ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮಂಡ್ಯದಿಂದ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಏನು ಕೇಳ್ಬೇಕಾಯ್ತು ತಾಯಿ? ನಂದು ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಹಾಂ, ಆರೋಗ್ಯ ಭಾಗ್ಯ ಹೇಗಿದೆ ನಂದು ಅಂತ ಗುರುಜಿ. ಮತ್ತೆ ಕೋರ್ಟ್ ಕೇಸ್ ಆಗಿದೆ ಪ್ರಾಪರ್ಟಿ ಬಗ್ಗೆ, ಅದು ಜಯ ಆಗುತ್ತಾ ರಾಜಿ ಆಗುತ್ತಾ ಅಂತ ಗುರುಜಿ. ಖಂಡಿತವಾಗೂ ಒಳ್ಳೇದಾಗುತ್ತಮ್ಮ. ತಮ್ಮ ಹೆಸರು? ನನ್ನ ಹೆಸರು ಉಮಾ. ಉಮಾ, ನೋಡಿ ಕೃತಿಕಾ ನಕ್ಷತ್ರದಲ್ಲಿ ನಿಮಗೆ ವೃಷಭ ರಾಶಿ ಕೃತಿಕಾ ನಕ್ಷತ್ರ. ಈಗ ಹೇಳಿದೆ ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಆ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮೇಷರಾಶಿಯವರಿಗೆ ಸೂಕ್ಷ್ಮವಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಕೃತಿಕಾ ನಕ್ಷತ್ರದವರಿಗೆ ಅತಿರೇಕವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥದ್ದು ಆಗುತ್ತೆ. ನಿಮ್ಗೆ ಆಸ್ತಿ ವಿಚಾರ ಕೇಳಿದ್ರೆ ಖಂಡಿತವಾಗಿ ಅದರಲ್ಲಿ ಲಾಭ ಇದೆ, ಖಂಡಿತ ಒಳ್ಳೆಯದಾಗುತ್ತೆ. ನನ್ನ ಮಗದ್ದು 7th PUC ಸಬ್ಜೆಕ್ಟ್ ಹೋಗಿದೆ, ಪಾಸ್ ಆಗ್ತಾನೆ, ಕಟ್ಟಿದ್ದಾನೆ ಎಕ್ಸಾಮ್. ಹೊರಗಡೆ ಒಂದು ಇದು ತುಲಾರಾಶಿ, ಸ್ವಾತಿ ನಕ್ಷತ್ರ. ತುಂಬ ಚೆನ್ನಾಗಿದೆ. ಸ್ವಲ್ಪ ಮೊಬೈಲ್ ಎಲ್ಲ ಜಾಸ್ತಿ ಕೊಡಕ್ಕೆ ಹೋಗ್ಬೇಡಿ, ಫ್ರೆಂಡ್ ಸರ್ಕಲ್ ಕಡಿಮೆ ಮಾಡಕ್ಕೆ ಹೇಳಿ. ಅವ್ನಿಗೊಂದು ಸ್ವಲ್ಪ ಜಾಗ್ರತೆ ತಗೊಳಕ್ಕೆ ಹೇಳಿ, ಅವನಿಗೆ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ. ಅಲ್ಲೇ ಇರ್ತಕ್ಕಂಥ ಕಲ್ಲಳ್ಳಿಯಲ್ಲೇ ಇರ್ತಕ್ಕಂಥ ವರಾಹ ಸ್ವಾಮಿಗೆ ಕರ್ಕೊಂಡೋಗಿ ಒಂದ್ಸಲಿ ಒಂದ್ಸಲಿ ದರ್ಶನ ಮಾಡಿಕೊಂಡು ಅಲ್ಲಿ ಹೆಸರು ಕಾಳು ದಾನ ಕೊಡಿ ವರಾಹಗೆ. ಅಲ್ಲಿ ಮಂಗಳವಾರ ದಿನ, ಇಲ್ಲಾಂದ್ರೆ ಅವನಿಗೆ ಗುರುವಾರ ದಿನ ಕರ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೇದಾಗುತ್ತೆ. 1 ಕಾಲು kg ಹೆಸರು ಕಾಳು ದಾನ ಕೊಟ್ಬಿಟ್ಟು ಬನ್ನಿ, ಒಳ್ಳೇದಾಗುತ್ತೆ. ಖಂಡಿತವಾಗಿ ಒಳ್ಳೆ ಅಭಿವೃದ್ಧಿ ಆಗ್ತಾನೆ. ಒಳ್ಳೇದಾಗ್ಲಿ ಅಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಯಾವುದೇ ರೀತಿಯ ಗೊಂದಲ, ಯಾವುದೇ ರೀತಿ ಕಷ್ಟಗಳಿದ್ರು ನೀವು ತಪ್ಪದೇ ಕರೆ ಮಾಡಿ, ತಪ್ಪದೇ ಗುರೂಜಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರೂಜಿ, ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಈ ರಾಶಿಯವರಿಗೆ ಯಾವ ರೀತಿ ಇದೆ ಈ ವಾರದ ಭವಿಷ್ಯ? ಕಟಕ ರಾಶಿಯಲ್ಲಿ, ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹುಷಾರಾಗಿರಿ. ಈ ಮನಸ್ಕಾರಕ ಚಂದ್ರ ಆಗಿದ್ರೂ ಕೂಡ ನೀವು ಅಕ್ಕಿ ದಾನ ಕೊಡ್ತಕ್ಕಂಥದ್ದು ಮಾಡಿ. ಈ ವಾರದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಪುಷ್ಯ ನಕ್ಷತ್ರದಲ್ಲಿರ್ತವ್ರಿಗೆ ಅತಿರೇಕವಾಗಿ ಯಾರ್ಯಾರು ಹೆಣ್ಮಕ್ಳು ಪುಷ್ಯ ನಕ್ಷತ್ರದವ್ರಿಗೆ ಅತಿ ಶೀಘ್ರದಲ್ಲೇ ಒಂದು ವರವನ್ನು ಕಂಕಣ ಬಲ ಕೊಡು ಬರ್ತಕ್ಕಂಥದ್ದು, ಹುಡುಗನಿಗೆ ಹುಡುಗಿ ಸಿಗ್ತಕ್ಕಂಥದ್ದು, ಈ ಥರ ಎಲ್ಲ ಆಗುತ್ತೆ. ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ. ಹಾಗಾಗಿ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಏನೇನು ಮಾಡಬೇಕು ಈ ವಾರದಲ್ಲಿ ಅಂದರೆ ಅಕ್ಕಿ ದಾನವನ್ನು ಕೊಡ್ತಕ್ಕಂಥದ್ದು, ಶಿವನ ದೇವಾಲಯದಲ್ಲಿ ಕೂಷ್ಮಾಂಡದ ದೀಪಗಳನ್ನು ಅಣಿಸ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರ, ಪುಷ್ಯ ನಕ್ಷತ್ರ, ಈ ಪುನರ್ವಸು ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗೂ ಒಳ್ಳೇದಾಗ್ತಕ್ಕಂಥದ್ದು. ಗುರುಜಿ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಬೇಗ ತಗೊಳ್ಳೋಣ. ಹಲೋ, ಬೇಗ ತಗೊಳ್ಳೋಣ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಸ್ವಾಮಿ. ಏನು ಕೇಳ್ಬೇಕಾಯ್ತು ತಾಯಿ? ನಮ್ಮ ಮಗಳ ಬಗ್ಗೆ ಕೇಳಬೇಕು ಸ್ವಾಮಿ. ಅವ್ರ ಹೆಸರು ಹೇಳಿ. ಅವ್ರ ಹೆಸರು ಹೇಳಿ. ಕೃತಿಕಾ. ಕೃತಿಕಾನ ಹೆಸರು? ಕೃತಿಕಾ. ಕೃತಿಕಾಗೆ ಏನು ಕೇಳ್ಬೇಕಾಯ್ತು ತಾಯಿ? ಅವ್ರದ್ದು ಓದಿದ್ದು ಮುಗಿತದೆ ಸ್ವಾಮಿ ಈಗ. ಏನು ಸ್ವಲ್ಪ ಜಾಬ್ ಏನಾದ್ರು ಆಗುತ್ತಾ ಅಂತ ಕೇಳಕ್ಕೆ, ಆರೋಗ್ಯ ಸಮಸ್ಯೆ ಸ್ವಲ್ಪ ಇದೆ. ಹೌದೌದು, ಕೃತಿಕಾನ ಅಲ್ವಾ ಹೆಸರು? ಅದರಿಂದನೇ ಅವಳಿಗೆ ಹೆಣ್ಮಗಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಯೂಟ್ರಸ್ ಪ್ರಾಬ್ಲಮ್ ಆಗುತ್ತೆ.
ತಲೆನೋವು ಬರೋದು, ಕಾಲುಗಳು ನೋವು ಬರೋದು ಇದೆಲ್ಲ. ಅದಕ್ಕೇ ನೀವೇನು ಮಾಡಿ ಅಂದರೆ ಆಸ್ಪತ್ರೆಗೂ ತೋರಿಸಿ, ಬಟ್ ಸನಾತನ ಧರ್ಮದಲ್ಲಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸ್ಕಂದನಾಲಯಕ್ಕೆ ಹೋಗ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೇದಾಗುತ್ತೆ. ಜಾಬ್ ಬಗ್ಗೆ ಖಂಡಿತವಾಗಿ ಅವಳು ಅಚೀವ್ಮೆಂಟ್ ಮಾಡ್ತಾಳೆ, ಒಳ್ಳೇದಾಗುತ್ತೆ, ಜಾಬ್ ಸಿಗುತ್ತೆ, ಪ್ರಯತ್ನ ಪಡಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗುತ್ತೆ. ಈಗ ಮುಗಿತಾ ಇದೆ ಓದಿದ್ದು ಇಂಜಿನಿಯರಿಂಗ್. ಹಾಂ, ಒಳ್ಳೇದಾಗ್ಲಿಮ್ಮ. ಅವಳಿಗೆ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ನಮ್ಮ ವಾಹಿನಿ ನೋಡ್ತಾ ಇರಿ, ವೀಕ್ಷಣೆ ಮಾಡ್ತಾ ಇರಿ. ನಾನು ಏನು ಅನುಷ್ಠಾನ ಹೇಳ್ತೀನಿ, ಈಗ ಸಮಯದ ಅಭಾವ ಇರೋದ್ರಿಂದ ನಾನು ಹೇಳೋಕ್ಕಾಗ್ತಾ ಇಲ್ಲ. ಮುಂದೆ ನಾನು ನಿಮಗೆ ತಿಳಿಸ್ತೀನಿ, ಮುಂದಿನ ಎಪಿಸೋಡ್ಗೆ ಶನಿವಾರ ಭಾನುವಾರ ಕರೆ ಮಾಡಿ ನಾನು ತಿಳಿಸ್ತೀನಿ ನಿಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಯಾವುದೇ ರೀತಿಯ ತೊಂದರೆಗಳು, ಯಾವುದೇ ರೀತಿ ಕಷ್ಟಗಳಿದ್ರೂ ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಜಿ, ಇನ್ನು ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಈ ವಾರದ ಭವಿಷ್ಯ, ಅದರಲ್ಲೂ ಈ ರಾಶಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಖಂಡಿತಮ್ಮ. ಸಿಂಹರಾಶಿಯವರಲ್ಲಿ, ಅದರಲ್ಲೂ ಮಕೆ ನಕ್ಷತ್ರದಲ್ಲಿ, ಪುಬ್ಬ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ದೇವಿ ಅನುಗ್ರಹ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಆ ಮಕೆ ನಕ್ಷತ್ರದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳಿಗೆ ಹೋಗೋದನ್ನು ಮರಿಬೇಡಿ. ಗ್ರಾಮ ದೇವತೆಯಲ್ಲಿ ವಿಶೇಷವಾಗಿ ಗೂಢ ಅನ್ನವನ್ನು ಕೊಡ್ತಕ್ಕಂಥದ್ದು, ಸಿಹಿ ಅನ್ನವನ್ನು ಕೊಡ್ತಕ್ಕಂಥದ್ದು ಈ ವಾರದಲ್ಲಿ ಮಾಡಿ, ಖಂಡಿತವಾಗೂ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ಯಾವುದಾದ್ರು ಹಣ ಬರಬೇಕಾಗಿರೋದು ಕೂಡ ಖಂಡಿತವಾಗೂ ನಿಮಗೆ ಬಂದು ಸೇರ್ತಕ್ಕಂಥದ್ದು. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಕೆ ನಕ್ಷತ್ರ, ಪುಬ್ಬ ನಕ್ಷತ್ರ, ಸಿಂಹರಾಶಿಯಲ್ಲಿ 3 ನಕ್ಷತ್ರದವರು ಕೂಡ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ಮಕೆ ನಕ್ಷತ್ರದಲ್ಲಿ ಕೆಲವ್ರಿಗೆ ಹೇಳಿದೆ ನಾನು, ಈ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿ ಅದರ ಫಲವನ್ನು ಸಿಗ್ತಕ್ಕಂಥದ್ದು ಆಗುತ್ತೆ. ಈ ವಾರದಲ್ಲಿ ಒಳ್ಳೆಯ ಗುರು ಅನುಗ್ರಹವಾಗ್ತಕ್ಕಂಥದ್ದು. ಅವ್ರಿಗೆ ದೂರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ಮುಂದಿನ ರಾಶಿ ತುಲಾ ಮತ್ತು ವೃಶ್ಚಿಕ ರಾಶಿ, ಈ ರಾಶಿಯವರಿಗೆ ಈ ವಾರದ ಭವಿಷ್ಯ ಯಾವ ರೀತಿ ಇದೆ? ಖಂಡಿತ ತುಲಾ ರಾಶಿಯಲ್ಲಿ, ಅದರಲ್ಲೂ ಚಿತ್ತಾ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಮನಸ್ಸು ಚಂಚಲತೆ ಇರ್ತಕ್ಕಂಥದ್ದು, ಸ್ಥಿರವಾಗಿರತಕ್ಕಂಥದ್ದು ಇರೋದಿಲ್ಲ. ಶುಕ್ರ ಅಧಿಪತಿಯಾಗಿದ್ದರೂ ಕೂಡ ವ್ಯಯ ಆಗ್ತಕ್ಕಂಥದ್ದು, ಧನ ವ್ಯಯ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಸ್ವಲ್ಪ ಹುಷಾರಾಗಿ. ಯಾವುದಾದ್ರು ವ್ಯವಹಾರ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹುಷಾರಾಗಿ ವ್ಯವಸ್ಥೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಜ್ಯೇಷ್ಠ ಮತ್ತು ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸೂಕ್ಷ್ಮ ಜಾಗಗಳಿಗೆಲ್ಲ ವೈರಾಣುಗಳು ಕಾಣಿಸ್ಕೊಳ್ತಕ್ಕಂಥದ್ದು, ವೈರಸ್ ಕಾಣಿಸ್ಕೊಳ್ತಕ್ಕಂಥದ್ದು ಆಗುತ್ತೆ. ಗುಪ್ತ ಜನಾಂಗಗಳಿಗೆ ಕಾಯಿಲೆ ಕಾಣಿಸ್ಕೊಳ್ತಕ್ಕಂಥದ್ದು ಆಗುತ್ತೆ. ಗರ್ಭಪಾತ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಹುಷಾರಾಗಿಡಿ. ಬೆಂಕಿ ಅವಘಡದಿಂದ ಸ್ವಲ್ಪ ದೂರ ಇರ್ತಕ್ಕಂಥದ್ದು. ಅನುರಾಧ ನಕ್ಷತ್ರದಲ್ಲಿ ಕಿಚನ್ ಹತ್ರ ಇರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ದೂರ ಪ್ರಯಾಣ ವರ್ಜಿಸಿ ಅಂತ ಹೇಳುತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಗುರುಜಿ, ಇನ್ನು ಮುಂದಿನ ರಾಶಿ ಧನುರ್ ರಾಶಿ ಮತ್ತು ಮಕರ ರಾಶಿ, ಇವೆರಡು ರಾಶಿಯವರಿಗೆ ಈ ವಾರದ ಭವಿಷ್ಯ ಯಾವ ರೀತಿ ಇದೆ? ಧನುಷ್ ರಾಶಿಯವ್ರಿಗಂತೂ ತುಂಬ ಚೆನ್ನಾಗಿದೆ ಅಮ್ಮ. ಈ ವಾರ ಅಂತೂ ನಾವು ಅಷ್ಟಮಂಗಲ ಪ್ರಶ್ನೆಯಾಗಿ ನೋಡಿದಾಗ ತುಂಬ ಚೆನ್ನಾಗಿದೆ. ಎಲ್ಲಿಲ್ಲದ ಸುಖ ಸಂತೋಷ ಸಿಗ್ತಕ್ಕಂಥದ್ದು ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ಖಂಡಿತವಾಗೂ ನಿಮಗೆ ಒಳ್ಳೆ ಫಲವನ್ನು ಸಿಗ್ತಕ್ಕಂಥದ್ದು. ಇನ್ನು ಮಕರ ರಾಶಿಯವ್ರಿಗೆ ಕೇಳಲೇಬಿಡಿ, ಪಂಚಮದಲ್ಲಿ ಶನಿ ಬಿಡುಗಡೆ ಆಗಿದ್ದಾನೆ. ಅಭಿವೃದ್ಧಿ ಪಥದಲ್ಲಿ ಹೋಗ್ತೀರಾ, ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಾ, ಚೆನ್ನಾಗಿರ್ತೀರ. ಇನ್ನು ನೆಕ್ಸ್ಟು ಈ ವಾರದಲ್ಲಿ ಮಕರ ರಾಶಿಯವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರಿಗಂತೂ ಶತಬೀಜ ನಕ್ಷತ್ರ, ಧನಿಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಪೂರ್ವಭದ್ರ ನಕ್ಷತ್ರದಲ್ಲಿ ಖಂಡಿತವಾಗೂ ನಿಮಗೆಲ್ಲ ಒಂದು ಹೊಸ ಗಾಡಿ ತಗೊಳ್ತಕ್ಕಂಥ ಯೋಗ ಫಲ ಜಾಸ್ತಿ. ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ನೋಡಿ. ಪರಮಾತ್ಮ ಶನಿ ನಿಮಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದು ಆಗುತ್ತೆ. ಇನ್ನು ಮೀನರಾಶಿ ಕಡೆಗೆ ಬಂದಾಗ, ಮೀನರಾಶಿ ಕಡೆಯ ರಾಶಿಯಲ್ಲಿ ಆಗಿರ್ತಕ್ಕಂಥ ಮೀನರಾಶಿಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಗುರು ಅವನ ಅನುಗ್ರಹ ಚೆನ್ನಾಗಿರ್ತಕ್ಕಂಥದ್ದು. ಪಂಚಮದಲ್ಲಿ ಶನಿ ಇದ್ದರೂ ಕೂಡ, ವಕ್ರದಲ್ಲಿ ಗುರು ಇದ್ದರೂ ಕೂಡ ಹುಚ್ಚನಾಗಿರ್ತಕ್ಕಂಥವನ್ನೇ ಗುರು ಮೀನದಲ್ಲಿ. ಹಾಗಾಗಿ ನೀವು ಹೊಸ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದಾಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ 12 ರಾಶಿಗಳಲ್ಲಿ 27 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಕೆಲವರಿಗೆ ಒಂದು ನೋವಾಗಿದ್ದರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನನ್ನ ಕುಲದೈವ, ಆರಾಧ್ಯ ದೈವ ಆಗಿರ್ತಕ್ಕಂಥ ಮಲೆ ಮಹದೇಶ್ವರ ರೇಣುಕಾ ಯಲ್ಲಮ್ಮ ನಿಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಮ್ಮ ವಾಹಿನಿ ಮುಖಾಂತರ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ಮುಂದಿನ ಶನಿವಾರ ಭಾನುವಾರ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಾನು ನನ್ನ ಮಗಳು ಇಬ್ಬರೂ ಕೂಡ ಬಂದು ನಿಮ್ಮ ಮುಂದೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು, ಎಪಿಸೋಡನ್ನು ನಿಮಗಾಗಿ ಒತ್ತು ತಗೊಂಬರ್ತೀವಿ. ಖಂಡಿತವಾಗೂ ನೋಡ್ತಾ ಇರಿ. ಗುರುಜಿ, ನೀವು ಇವತ್ತಿನ ವಿಶೇಷವಾದಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರಿ. ಧನ್ಯವಾದ. ನಿಮಗೂ ಅಷ್ಟೇ. ನಿಮ್ಮ ವಾಹಿನಿಯಲ್ಲಿ ಎಲ್ಲ ಕೆಲಸ ಮಾಡ್ತಕ್ಕಂಥ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಬಂಧು ಬಳಗದವರಿಗೂ, ಇಡೀ ಮನುಕುಲನೇ ಚೆನ್ನಾಗಿರಲಿ.
ಕೆಲವೊಂದು ಏನಾದರೂ ನಾವು ಹೇಳಿರೋ ಮಾತಿಂದ ಏನಾದರೂ ತಪ್ಪಾಗಿದ್ದು ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ತಿಳ್ಕೊಳ್ಳದೇ ಇರ್ತಕ್ಕಂಥದ್ದನ್ನು ನಾನು ತಿಳ್ಕೊಳ್ತೇನೆ, ತಿಳಿದಿರೋದನ್ನು ನಿಮಗೆ ತಿಳಿಸ್ತೀನಿ. ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ, ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡ್ತಾಯಿರಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಇಡೀ ಲೋಕನೇ ಶುಭಿಸ್ತವಾಗಿರಲಿ. ಹೇಳಿ ಒಂದ್ಸಲಿ, ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ವಿಶೇಷವಾದಂತಹ ವಿಶೇಷ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ತಿಳಿಸ್ಕೊಟ್ರು. ಮತ್ತೆ ಮುಂದಿನ ಶನಿವಾರ ಮತ್ತು ಭಾನುವಾರ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.